2026 ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ಇವತ್ತು ನಡೆಯಲಿದೆ. ಗುಜರಾತ್ನ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಟ್ರೋಫಿಗಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ಟೀಮ್ಗಳು ಸೆಣಸಾಡಲಿವೆ. ಸಂಜೆ 7 ಗಂಟೆಗೆ ಆರಂಭವಾಗಲಿದ್ದು ಈ ರೋಚಕ ಪಂದ್ಯ ನೋಡೋಕೆ ದೇಶದ ಜನತೆ ಕಾತುರದಲ್ಲಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಟಿ20 ಫೈನಲ್ ಮ್ಯಾಚ್ ಹಿನ್ನೆಲೆಯಲ್ಲಿ ಭಾರತಕ್ಕೆ ಗೆಲುವಾಗಲಿ ಅಂತ ಹುಬ್ಬಳ್ಳಿಯಲ್ಲಿ ಸಂಗ್ರಾಮ ಸೇನೆಯಿಂದ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಬ್ಯಾಟ್ಗೆ ಪೂಜೆ ಸಲ್ಲಿಸಿ ಭಾರತ ತಂಡಕ್ಕೆ ಅಭಿಮಾನಿಗಳು ಶುಭಾಶಯವನ್ನು ತಿಳಿಸಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಚೆನ್ನಮ್ಮ ವೃತ್ತದಲ್ಲಿರುವಂತಹ ಗಣೇಶ ದೇಗುಲದಲ್ಲಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಕರವೇ ಅಧ್ಯಕ್ಷ ದೀಪಕ್ ಗುಡುಗನಹಟ್ಟಿ, ಸುರೇಶ್ ಗವನ್ನವರ್ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದ್ದು ಭಾರತ ತಂಡದ ಆಟಗಾರರ ಪರ ಜೈಕಾರವನ್ನು ಹಾಕಿದರು. ಮೈಸೂರಿನ ಅಗ್ರಹಾರದಲ್ಲಿರುವಂತಹ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿ ಗಣಪತಿ ಮುಂದೆ 101 ತೆಂಗಿನಕಾಯಿ ಹೊಡೆದು ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಈ ಸಲ ವಿಶ್ವಕಪ್ ನಮ್ಮದೇ ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ದಾವಣಗೆರೆಯಲ್ಲೂ ಟೀಂ ಇಂಡಿಯಾ ಗೆಲುವಿಗಾಗಿ ದೊಡ್ಡಪೇಟೆಯ ಗಣೇಶ ದೇವಸ್ಥಾನದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಿಜೆಪಿ ನಾಯಕ ಯಶವಂತರಾವ್ ಜಾಧವ್ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಿಸಿದ್ದು ಭಾರತ ಗೆದ್ದು ಬರಲಿ ಅಂತ ಶುಭ ಹಾರೈಸಿದ್ದಾರೆ. ಇನ್ನು ಮಂಡ್ಯದಲ್ಲೂ ಕೂಡ ಭಾರತ ತಂಡಕ್ಕೆ ಮಧುಮಗ ಕೂಡ ಶುಭ ಹಾರೈಸಿದ್ದಾರೆ. ಮದುವೆ ದಿಬ್ಬಣಕ್ಕೆ ಹೊಟ್ಟಿದ್ದಂಥ ವೇಳೆ ಈ ಸಲ ಕಪ್ ನಮ್ಮದೇ ಅಂತ ಘೋಷಣೆ ಕೂಗುತ್ತಾ ಮಧುಮಗ ಟೀಂ ಇಂಡಿಯಾಗೆ ಶುಭ ಕೋರಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಮ್ಯಾಚ್ ಕುರಿತಾಗಿ ನ್ಯೂಸ್ 18ಗೆ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಸುಜಿತ್ ಸೋಮಸುಂದರ್ ಮಾತನಾಡಿದ್ದು, ಇವತ್ತಿನ ಪಂದ್ಯ ಎರಡು ತಂಡಕ್ಕೂ ಅಷ್ಟು ಸುಲಭ ಇಲ್ಲ. ಆದರೆ ಭಾರತಕ್ಕೆ ಹೋಮ್ ಕ್ರೌಡ್ ಅಡ್ವಾಂಟೇಜ್ ಆಗಬಹುದು. ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಆದರೆ ಸ್ಪಿನ್ ಬೌಲಿಂಗ್ ಸ್ವಲ್ಪ ಟ್ರಿಗರ್ ಆಗಬೇಕು. ಕೆವಿಸ್ ಬ್ಯಾಟರ್ಸ್ ಫೇಸ್ಗೆ ಚೆನ್ನಾಗಿ ಆಡ್ತಾರೆ, ಹೀಗಾಗಿ ಸ್ಪಿನ್ ಡಿಪೆಂಡೆನ್ಸಿ ಇದೆ. ಕೋಚ್ ಗಂಭೀರ್ ಕೂಡ ಟ್ರೋಫಿ ಗೆಲ್ಲೋಕೆ ಏನಾದ್ರೊಂದು ಪ್ಲಾನ್ ಮಾಡಿರ್ತಾರೆ. ನಾನು ಕೂಡ ನಿಮ್ಮಂತೆಯೇ ಗೆಲುವಿಗಾಗಿ ಕಾಯ್ತಿದ್ದೀನಿ ಅಂತಂದ್ರು. ಸೊ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ಗೆ ಬೋತ್ ಫೇವರ್ ಆಗುವಂಥದ್ದು. ಬ್ಯಾಟಿಂಗ್ ಸೆಕೆಂಡ್ ಅಥವಾ ಬೌಲಿಂಗ್ ಸೆಕೆಂಡ್ ಮಾಡಿದಾಗ ರೆಡ್ ಸಾಯಿಲ್ ಇರೋದ್ರಿಂದ ಸ್ಪಿನ್ನರ್ಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಅಂಶ ಬರುತ್ತೆ. ನಮ್ಮದು ಆಲ್ರೌಂಡ್ ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಅಫ್ಕೋರ್ಸ್ ಲೆಡ್ ಬೈ ಆಲ್ ಆಫ್ ಆರ್ ಬ್ಯಾಟರ್ಸ್. ಎಷ್ಟು ಚೆನ್ನಾಗಿ ಟಿ20 ಲೀಗಲ್ಲಿ ಸಿಂಗಲ್ ಆಗಿ ಒಳ್ಳೆ ಸ್ಟಾರ್ಟ್ ಕೊಟ್ಟು ವಿನ್ನಿಂಗ್ ಸಿಚುವೇಶನ್ ಬಂದು ಪಾರ್ ಮಾಡಿಸೋವಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸಸ್ಸು ನೋಡಿದ್ದೀವಿ. ಬೌಲಿಂಗ್ನಲ್ಲಿ ಹೇಳಬೇಕು ಅಂದರೆ ಬುಮ್ರಾಗಿಂತ ಲೀಡರ್ ಆಫ್ ದ ಪ್ಯಾಕ್ ಬುಮ್ರಾ ಇದ್ದಾರೆ. ಓವರಾಲ್ ನೋಡಿದ್ರೆ ನಮ್ಮ ಬೌಲಿಂಗ್ ಸ್ಟ್ರೆಂತೂ ತುಂಬ ಚೆನ್ನಾಗಿದೆ. ಬಟ್ ನ್ಯೂಜಿಲೆಂಡ್ನಲ್ಲಿ ಅಂಥ ಏನು ಗ್ರೇಟ್ ಬೌಲಿಂಗ್ ಸ್ಟ್ರೆಂತ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾಟಿಂಗ್ನಲ್ಲೂ ಕೂಡ ಅವರಲ್ಲಿ ಎಕ್ಸೆಪ್ಟ್ ಫಾರ್ ದ ಓಪನಿಂಗ್ ಪೇರ್ ಮಿಡ್ಲ್ ಆರ್ಡರು ಅಥವಾ ಫಿನಿಷರ್ಸಲ್ಲಿ ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಸೊ ಅದರಿಂದ ನಮ್ಮದು ಓವರಾಲ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಡೆಫಿನೆಟ್ಲಿ ವಿ ಆರ್ ಬೆಟರ್. ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ಹಿನ್ನೆಲೆಯಲ್ಲಿ ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದು ಟೀಂ ಇಂಡಿಯಾಗೆ ವಿಶ್ ಮಾಡಿದ್ದಾರೆ. ಈ ಹಿಂದೆ ನಾವು ವಿಶ್ವಕಪ್ ಗೆದ್ದಿದ್ದೇವೆ, ಈ ಸಲನೂ ನಮ್ಮ ಭಾರತ ತಂಡ ಗೆಲ್ಲುತ್ತೆ. ಭಾರತ ತಂಡದಲ್ಲಿ ಒಳ್ಳೆಯ ಆಟಗಾರರಿದ್ದಾರೆ, ನಮ್ಮ ತಂಡ ತುಂಬ ಚೆನ್ನಾಗಿ ಆಟವಾಡ್ತಾ ಇದೆ. ನಿಜವಾಗ್ಲೂ ಒಂದು ಒಳ್ಳೆಯ ತಂಡ ಇದೆ, ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. 2020 ವರ್ಲ್ಡ್ ಕಪ್ಪು ನಲ್ಲಿ ನಾವು ಹಿಂದೆ ಗೆದ್ದಿದ್ದೀವಿ. ಈ ಸತಿನೂ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಗೆಲ್ತೈತೆ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ಭಾಳ ಒಳ್ಳೆಯ ಆಟಗಾರರಿದ್ದಾರೆ, ಭಾಳ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಎಲ್ಲ ಯಂಗ್ಸ್ಟರ್ಸ್, ನಿಜವಾಗ್ಲೂ ಒಳ್ಳೆ ಟೀಮ್ ಇದೆ. ಭಾರತ ಗೆಲ್ಲುತ್ತಂತ ವಿಶ್ವಾಸದಿಂದಿದ್ದೀನಿ. ಗೆಲ್ಲುತ್ತೆ. ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ಗಳನ್ನು ನೋಡ್ಕೊಂತಾನೆ ಬಂದಿದ್ದೀನಿ. ಬ್ಯೂಟಿಫುಲ್, ಒಳ್ಳೆ ಪ್ಲೇಯರ್, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಇವತ್ತು ಇಂಡಿಯಾವನ್ನು ಗೆಲ್ತಾರೆ, ಗೆಲ್ಲುವ ವಿಶ್ವಾಸ ಇದೆ. ಕಿಮ್ಸ್ ಆಸ್ಪತ್ರೆ ಉದ್ಘಾಟನೆಗೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಪಿಇಎಸ್ ಕಾಲೇಜಿಗೆ ಜೂನಿಯರ್ ಎನ್ಟಿಆರ್ ಆಗಮಿಸಿದ್ದಾರೆ. ಈ ವೇಳೆ ಪಿಇಎಸ್ ಕಾಲೇಜು ಬಳಿ ಅಭಿಮಾನಿಗಳ ದಂಡೆ ಹರಿದು ಬಂದಿದ್ದು ಎನ್ಟಿಆರ್ಗೆ ಜೈಕಾರ ಹಾಕಿದ್ರು.
ಪಿಇಎಸ್ ಕಾಲೇಜಿನ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯನ್ನು ಎನ್ಟಿಆರ್ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಫ್ಯಾನ್ಸ್ ಆಸ್ಪತ್ರೆ ಒಳಗಡೆಯೇ ನುಗ್ಗಿದ್ದು ನೂಕಾಟ ತಳ್ಳಾಟ ವೇಳೆ ಎಸ್ಕಲೇಟರ್ ಮುರಿದು ಬಿದ್ದಿದೆ. ಈ ವೇಳೆ ಅಭಿಮಾನಿಗಳನ್ನು ನಿಯಂತ್ರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ಅಭಿಮಾನಿಗಳನ್ನು ಚದುರಿಸೋಕೆ ಹರಸಾಹಸ ಪಟ್ಟರು. ಕಲಬುರಗಿಯ ಚಿತ್ತಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಚಿತ್ತಾಪುರ ತಾಲೂಕಿನ ಜನತೆಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ರಾಜ್ಯಕ್ಕೆ ಭವಿಷ್ಯದ ನಾಯಕ ಪ್ರಿಯಾಂಕ್ ನನ್ನನ್ನು ಕೊಟ್ಟಿದ್ದೀರಿ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ದೀರ್ಘ ಶ್ರಮದಿಂದ 371 ತಂದು ನಿಮ್ಮ ಜೀವನಕ್ಕೆ ಶಾಶ್ವತ ಪರಿಹಾರ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿಯಾಗಿದೆ. ನಮ್ಮ ಸರ್ಕಾರದ ಆಡಳಿತ ಇಡೀ ದೇಶದಲ್ಲಿ ಉತ್ತಮ ಆಡಳಿತ ಅಂತ ಬಿಂಬಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೇ ರೀತಿ ಆಶೀರ್ವಾದ ಮಾಡ್ತೀರಿ ಅಂತ ಹೇಳಿದರು. ಇನ್ನು ಕಲಬುರಗಿಯಲ್ಲಿನ ಕಾರ್ಯಕ್ರಮ ಮುಗಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ. ಸದ್ಯ ಸಿಎಂ ಬಜೆಟ್ ಮಂಡನೆ ಮಾಡಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರೋದು ಭಾರಿ ಕುತೂಹಲ ಮೂಡಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿ ಏರಿದ ಧ್ವನಿಯಲ್ಲಿ ಈ ಸರ್ಕಾರ ಮತ್ತು ಪಕ್ಷವನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ನಾಯಕನ ಜೊತೆಯಲ್ಲಿ ನೀವು ನಿಂತಿದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 5 ಗ್ಯಾರಂಟಿ ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಟ್ಟಿದ್ದೇವೆ. ನೀವು ಯಾವಾಗಲೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರ ಇನ್ನು 10 ವರ್ಷಗಳಲ್ಲಿ ಪ್ರಿಯಾಂಕ್ ಖರ್ಗೆ ರಾಜ್ಯದ ಸಿಎಂ ಆಗೇ ಆಗ್ತಾರೆ ಅಂತ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದಂಥ ಚಿಂಚನಸೂರ್, ಪ್ರಿಯಾಂಕ್ ಖರ್ಗೆ ಅತ್ಯಂತ ಪ್ರಭಾವಿ ನಾಯಕ, ಅಭಿವೃದ್ಧಿಯ ಹರಿಕಾರ. ಪ್ರಿಯಾಂಕ್ ಖರ್ಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ 10 ವರ್ಷಗಳಲ್ಲಿ ಪ್ರಿಯಾಂಕ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಚಿಂಚನಸೂರ್ ಭವಿಷ್ಯ ನುಡಿದಿದ್ದಾರೆ. ಮುಂದಿನ ದಿನಗಳು ಬಹಳ ಒಳ್ಳೆಯ ದಿನಗಳು ಇನ್ನೂ ಒಳ್ಳೆಯ ದಿನಗಳು ಬರ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಬಹಳ ಪ್ರಭಾವಿ ವ್ಯಕ್ತಿ, ಬಹಳ ಜನಬೆಂಬಲು, ಸಾಕಷ್ಟು ಜನ ಪ್ರೀತಿ ಇದೆ. ನನಗನ್ಸಿದೆ ಇನ್ನೂ ಒಂದು 10 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ಮುಂದಿನ ದಿನಗಳು ಬಹಳ. ಎಲ್ಪಿಜಿ ದರ ಏರಿಕೆ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆಯುತ್ತಿರೋ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಪ್ರಿಯಾಂಕ್ ಖರ್ಗೆ, ಮಹಿಳಾ ದಿನಾಚರಣೆಯಂದೇ ಮಹಿಳೆಯರಿಗೆ ಕಹಿ ಸುದ್ದಿ ಇದೆ. ಕೇಂದ್ರ ಸರ್ಕಾರ ನಿನ್ನೆ ಎಲ್ಪಿಜಿ ದರ 60 ರೂಪಾಯಿ ಏರಿಕೆ ಮಾಡಿದೆ. ಗ್ಯಾರಂಟಿ ಯೋಜನೆ ಸರ್ಕಾರಕ್ಕೆ ಹೊರೆ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಆದರೆ ಗ್ಯಾರಂಟಿ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಂದ್ರು. ಇಂಥ ಒಂದು ಶುಭ ದಿನದಲ್ಲಿ ಯಾವಾಗ ನಾವು ಮಹಿಳೆಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ನಾವು ಸಿಹಿ ಸುದ್ದಿ ಕೊಡ್ತೀವಿ. ದಯವಿಟ್ಟು ಕ್ಷಮಿಸಬೇಕು, ಇವತ್ತಿನ ದಿನ ಒಂದು ಕಹಿ ಸುದ್ದಿಯನ್ನು ನಾನು ಕೊಡಬೇಕಾಗಿದೆ ನಮ್ಮ ಮಹಿಳೆಯರಿಗೆ. ನಿನ್ನೆ ಕೇಂದ್ರ ಸರ್ಕಾರ LPG ಸಿಲಿಂಡರ್ ದರ 60 ರೂಪಾಯಿ ಜಾಸ್ತಿ ಮಾಡಿದೆ. 11 ತಿಂಗಳಲ್ಲಿ ಇದು 2ನೇ ಸರಿ ಜಾಸ್ತಿ ಮಾಡ್ತಾ ಇರೋದು. ಸಿಹಿ ಸುದ್ದಿ ಕೊಡಬೇಕಾಗಿತ್ತು, ಆದರೆ ಕಹಿ ಸುದ್ದಿ ಕೊಡ್ತಾ ಇದ್ದೀನಿ. ಇಂಥ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಮಹಿಳಾ ಘಟಕದಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕೆಪಿಸಿಸಿ ಕಚೇರಿ ಮುಂಭಾಗ 100 ಮಹಿಳೆಯರು ಖಾಲಿ ಸಿಲಿಂಡರ್ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ, ರಾಜ್ಯಸಭಾ ಸದಸ್ಯ GC ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪ್ರದೇಶ ಕಾಂಗ್ರೆಸ್ ಬಿಜೆಪಿ ಸರ್ಕಾರಕ್ಕೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಡ್ತಾ ಇದ್ದು ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಸೌದಿಯ ಎರ್ಬಿನ್ ವಿಮಾನ ನಿಲ್ದಾಣದ ಬಳಿ ಸ್ಫೋಟ ಮಾಡಿದೆ. ಮತ್ತೊಂದು ಕಡೆ ಕುವೈತ್ನಲ್ಲೂ ಏರ್ಪೋರ್ಟ್ ಮೇಲೂ ಡ್ರೋನ್ ದಾಳಿ ಆಗಿದೆ. ಇನ್ನು ಓಸ್ಲೋದಲ್ಲಿ ಅಮೆರಿಕ ರಾಯಭಾರಿ ಕಚೇರಿ ಬಳಿಯೂ ದಾಳಿ ಮಾಡ್ತಾ ಇದೆ. ಇನ್ನು ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತ್ಯುತ್ತರ ನೀಡುತ್ತಿದ್ದು ಇರಾನ್ ಮೇಲಿನ ದಾಳಿಯನ್ನು ಮುಂದುವರೆಸಿದೆ.
ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕುವೈತ್ನಲ್ಲಿರುವಂಥ ಸೋಷಿಯಲ್ ಸೆಕ್ಯೂರಿಟಿ ಕಟ್ಟಡದ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದೆ. ಡ್ರೋನ್ ದಾಳಿಯಿಂದಾಗಿ ಬೃಹತ್ ಕಟ್ಟಡ ಹೊತ್ತಿ ಉರಿದಿದೆ. ಕಟ್ಟಡದಲ್ಲಿರುವಂಥವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಭಾರತದ ಮೇಲೆ ಮಹಾಯುದ್ಧದ ಎಫೆಕ್ಟ್ ತಟ್ಟುವಂತಹ ಸಾಧ್ಯತೆ ಇದೆ. ರಸಗೊಬ್ಬರದ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ. ಪೂರೈಕೆ ಕಡಿಮೆಯಾಗಿ ಬೆಲೆ ಹೆಚ್ಚಳವಾಗುತ್ತೆ. ರಷ್ಯಾ, ಇರಾನ್, ಖತಾರ್ನಲ್ಲಿ ಹೆಚ್ಚು ರಸಗೊಬ್ಬರ ಉತ್ಪಾದನೆ ಮಾಡಲಾಗುತ್ತೆ. ಆದರೆ ಈ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಇದ್ದು ಯೂರಿಯಾ, ಪೊಟ್ಯಾಶ್, ಇನ್ನು ಫಾಸ್ಫೇಟ್ ರಫ್ತಿಗೆ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೆಲೆ ಏರಿಕೆ ಆಗಲಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಆರ್ಥಿಕ ತಜ್ಞರಾದ ಡಾಕ್ಟರ್ ಕೃಷ್ಣರಾಜ್, ಭಾರತದಲ್ಲಿ ಹಲವು ರಸಗೊಬ್ಬರಗಳನ್ನು ಹೊರದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಯುದ್ಧದಿಂದ ಸಾಗಾಟ ಕಡಿಮೆಯಾದರೆ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇಂಧನ ಬೆಲೆ ಹೆಚ್ಚಾದರೂ ರಸಗೊಬ್ಬರ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ರಸಗೊಬ್ಬರ ಉತ್ಪಾದನೆಗೆ ನೈಸರ್ಗಿಕ ಅನಿಲ ಬಹಳ ಮುಖ್ಯ. ಯುದ್ಧದಿಂದಾಗಿ LNG ಬೆಲೆ ಹೆಚ್ಚಾದರೆ ರಸಗೊಬ್ಬರ ಉತ್ಪಾದನೆ ವೆಚ್ಚವೂ ಹೆಚ್ಚಳವಾಗುತ್ತೆ ಅಂತಂದ್ರು. ರಸಗೊಬ್ಬರ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ. ನ್ಯಾಚುರಲ್ ಗ್ಯಾಸನ್ನು ಇಂಪೋರ್ಟ್ ಮಾಡಿಕೊಂಡು ಅದನ್ನು ಬಳಕೆ ಮಾಡಿಕೊಂಡು ನಾವು NPKನ ಮತ್ತು DAPನ ಯೂರಿಯಾ ಅಂತ ಏನು ಹೇಳ್ತೀವಿ ಅದನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಅದು ನ್ಯಾಚುರಲ್ ಗ್ಯಾಸು ಮತ್ತು ಇನ್ನಿತರ ಇನ್ಪುಟ್ಸ್ ಏನಿದೆ ಅವುಗಳು ಹೆಚ್ಚಾಗಿ ಈ ಗಲ್ಫ್ ರಾಷ್ಟ್ರಗಳಿಂದ ಬರುವಂಥದ್ದು. ಈಗ ಬಂದಂಥ ವಸ್ತುಗಳನ್ನು ನಾವು ಇನ್ಪುಟ್ಸನ್ನು ಇಲ್ಲಿ ನಮ್ಮ ರಸಗೊಬ್ಬರದ ಕಾರ್ಖಾನೆಗಳಲ್ಲಿ ಯೂರಿಯಾಗಿ ಕನ್ವರ್ಟ್ ಮಾಡುವಂಥದ್ದು. ಇದು ಇನ್ಪುಟ್ಸ್ ಕಾಸ್ಟ್ ಜಾಸ್ತಿ ಆದಾಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆದಾಗೆ ಸಾಮಾನ್ಯವಾಗಿ ಎಲ್ಲ ಬೆಲೆಗಳು ಹೆಚ್ಚಾಗುವಂಥದ್ದು ಹಾಗೇ ಆಗುತ್ತೆ. ಇರಾನ್ ಅಮೆರಿಕ ಯುದ್ಧ ಸಂಘರ್ಷದಿಂದ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ಟೆನ್ಷನ್ ಶುರುವಾಗಿದೆ. ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ಆತಂಕ ಎದುರಾಗಿದೆ. ದಾವಣಗೆರೆಯ ಉದ್ಯಮಿ ರಮೇಶ್ 5 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಬೇಕರಿ ಘಟಕ ಸ್ಥಾಪಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಉದ್ಯಮ ಶುರು ಮಾಡಿದ್ದೇನೆ. ಇದೀಗ ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ಅಡುಗೆ ಅನಿಲಕ್ಕೆ ಕೆಲವು ಷರತ್ತು ವಿಧಿಸುವಂತ ಸಾಧ್ಯತೆ ಇದೆ. ಒಂದು ದಿನ ಘಟಕ ಸ್ಥಗಿತವಾದರೆ ನಿತ್ಯ 50ರಿಂದ 75 ಸಾವಿರ ರೂಪಾಯಿ ನಷ್ಟ ಆಗುವಂತ ಆತಂಕ ಇದೆ. ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಈ ಆಯಿಲು ಇವೆಲ್ಲ ಡಿಸೈಲಿಂದ ಕೊರತೆ ಜೊತೆ ಗ್ಯಾಸಿಗೆ ಮೇಜರು ಇವಾಗ ಏನಾಗಿದೆ, ಈಗ ನನಗೆ ಬಂದಿರೋ ಒಂದು ಸುದ್ದಿ ಪ್ರಕಾರ ಇನ್ನೊಂದು 4-5 ದಿನದೊಳಗೆ ಕಮರ್ಷಿಯಲ್ ಗ್ಯಾಸ್ ಎಲ್ಲ ಸ್ಟಾಪ್ ಆಗುತ್ತೆ ಅಂತ ಒಂದು ವಿಚಾರ ಬಂದಿದೆ. ಆ ಈಗ ಗ್ಯಾಸ್ ಎಲ್ಲ ನಾವು ರನ್ ಮಾಡೋಕ್ಕೆ ನಾಳೆ ಓಪನ್ ಇಟ್ಕೊತಾ ಇದ್ದೀವಿ. ಇದರಿಂದ ಬಟ್ ನೆಕ್ಸ್ಟು ಕಮರ್ಷಿಯಲ್ ನಮಗೆ ಗ್ಯಾಸ್ ಸಿಗಲಿಲ್ಲ ಅಂದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಅದಾದ ತಕ್ಷಣ ನಾವು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಎಲೆಕ್ಟ್ರಿಕ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡು ನಾವು ಮ್ಯಾನುಫ್ಯಾಕ್ಚರರ್ ಹತ್ರ ಮಾತಾಡಿದ್ರೆ ಮಿನಿಮಮ್ 1.5 ಮಂತ್ ತೊಗೊತಾರೆ ಟೈಮು. ಓವನಿಗೆ ಹೆಚ್ಚು ಕಡಿಮೆ 40-50 ಕಿಲೋವ್ಯಾಟ್ ಮತ್ತು ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅದು ಕೊಡೋಕ್ಕಾಗಲ್ಲ. ಸೊ ನೋಡಿದ್ರೆ ಈ ಗ್ಯಾಸ್ ಬಂದ್ ಆಗಿಬಿಟ್ರೆ ಪ್ರಾಬ್ಲಿ ನಮ್ಮ ಪ್ರೊಡಕ್ಷನ್ ಯೂನಿಟೇ ನಿಂತು ಹೋಗೋ ಚಾನ್ಸಸ್ಸು ತುಂಬ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಬಜೆಟ್ನಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರ ಕಡೆಗಣನೆ ಆರೋಪ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ಖಾಲಿ ಡಬ್ಬಗಳನ್ನು ಪ್ರದರ್ಶಿಸಿ ಪ್ರತಿಭಟನೆ ಮಾಡಲಾಗಿದೆ. ರಾಜ್ಯ ಬಜೆಟ್ನಲ್ಲಿ ಚಾಮರಾಜನಗರಕ್ಕೆ ಖಾಲಿ ಡಬ್ಬ, ಖಾಲಿ ಟಿನ್ನು ಕೊಟ್ಟಿದ್ದಾರೆ ಅಂತ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ನಯಾ ಪೈಸೆ ನೀಡದೆ ಕಡೆಗಣನೆ ಮಾಡಿದ್ದಾರೆ. ಮಾತೆತ್ತಿದರೆ ಚಾಮರಾಜನಗರ ಎನ್ನುವಂಥ ಸಿದ್ದರಾಮಯ್ಯ ಅವರಿಂದಲೇ ಅನ್ಯಾಯ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗೆ ಈ ಬಾರಿ ಬಜೆಟ್ನಲ್ಲಿ ಕಡಿಮೆ ಅನುದಾನ ಮೀಸಲಿಡಲಾಗಿದೆ. ಈ ಬಗ್ಗೆ ಗ್ಯಾರಂಟಿ ಅನುದಾನ ಸಮಿತಿಯ ಅಧ್ಯಕ್ಷ HM ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರತದಲ್ಲಿ 51,000 ಕೋಟಿ ಇಟ್ಟು ಗ್ಯಾರಂಟಿ ಯಶಸ್ವಿಯಾಗಿದೆ. 91% DBT ಮೂಲಕ ಹಣ ವರ್ಗಾವಣೆ ಮಾಡಲಾಗಿದೆ. ಲಂಚ ಇಲ್ಲದೆ ನೇರವಾಗಿ ಹಣ ವರ್ಗಾವಣೆ ಮಾಡಲಾಗಿದೆ. ಗ್ಯಾರಂಟಿ ವಿರೋಧಿಸಿ ಮಾತನಾಡೋರಿಗೆ ಸರಿಯಾದ ಮಾಹಿತಿ ಇಲ್ಲ. ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂತಂದ್ರು. ಹೀಗಾಗಿ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಪ್ರಪ್ರಥಮವಾಗಿ ಬಡ್ಜೆಟ್ ಅಲೋಕೇಶನಲ್ಲಿ 52,000 ಕೋಟಿ ಇಟ್ಟು ಯಶಸ್ವಿಯಾಗಿ 98% ಇದು ಜನರ ಕೈ ತಲುಪುವಾಗೆ DBT ಮೂಲಕ ಮಾಡಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕ. ಇದಲ್ಲದೆ ಲಂಚ ಇಲ್ಲದೆ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ತಲುಪ್ತೇನೆ ಅನ್ನೋದಕ್ಕೆ 24 ಜಿಲ್ಲೆಗಳನ್ನು ನಾನು ಸುತ್ತಿ ಬಂದಿದ್ದೇನೆ. ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ. ಆದರೂ
ಉಡುಪಿಯ ಕಾಪು ಕ್ಷೇತ್ರದಲ್ಲಿರುವಂಥ ಮಾರಿಯಮ್ಮನ ಗುಡಿ ಮುಂದೆ ಶಾಸಕರು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದಾರೆ. ತನ್ನ ಮೇಲೆ ನಡೀತಾ ಇರುವಂಥ ವೈಯಕ್ತಿಕ ದಾಳಿಗೆ ಬೇಸರಗೊಂಡು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ದೈವದ ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ ಮುಖಂಡ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಬೇಸರ ಹೊರಹಾಕಿರುವಂಥ ಗುರ್ಮೆ ಸುರೇಶ್ ಶೆಟ್ಟಿ, ಎಲ್ಲವನ್ನೂ ತಾಯಿಯೇ ನೋಡ್ಕೊಳ್ಳಿ, ನನ್ನ ಸತ್ಯವನ್ನ ತಾಯಿಗೆ ಅರ್ಪಿಸಿದ್ದೇನೆ, ವಿನಯ್ ಕುಮಾರ್ ಸೊರಕೆಗೆ ಮಾರಿಯಮ್ಮ ತಾಯಿ ಬುದ್ಧಿ ಕೊಡಲಿ ಅಂತ ದೈವದ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಪ್ರವಾಸೋದ್ಯಮ ಯೋಜನೆ ಹಳ್ಳ ಹಿಡಿದಿದೆ. ಮೊದಲ ಯೋಜನೆಗೆ ವಿಘ್ನ ಬಂದಿದೆ. ಹೊಸಪೇಟೆ ಬಳಿಯ ಜೋಳದ ರಾಶಿ ಗುಡ್ಡದ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಅಭಿವೃದ್ಧಿಗೆ ಖರ್ಚು ಮಾಡಿದಂಥ 20 ಕೋಟಿ ರೂಪಾಯಿ ನೀರಲ್ಲಿ ಹೋಮ ಆಗಿದೆ. ಜೋಳದ ರಾಶಿ ಗುಡ್ಡದ ಮೇಲಿನ ಧ್ಯಾನ ಮಂದಿರ ಪಾಳು ಬಿದ್ದಿದೆ. ಈತ ಮಂದಿರದ ಕಿಟಕಿ ಗಾಜುಗಳು ಪುಡಿ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕೂತ್ಕೊಂಡಿದೆ. 20 ಕೋಟಿ ರೂಪಾಯಿ ಅನುದಾನ ಎಲ್ಲವೂ ಕೂಡ ಮುಗಿದು ಕೊನೆ ಹಂತದಲ್ಲಿ ಇದು ಇವತ್ತು ಕುಡುಕರ ಅಡ್ಡೆ ಆಗಿದೆ. ಅನೈತಿಕ ಚಟುವಟಿಕೆ ನಡೆಯುವಂಥ ಪ್ರವಾಸ ಆಗಿದೆ. ಇದರಲ್ಲಿ ದಯವಿಟ್ಟು ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ನಿಮ್ಮ ರಾಜಕೀಯ ತೆವಲುಗಳು ಏನೇ ಇರಲಿ ಅದು ಬದಿಗಿಡ್ರಿ, ನೀವು ವಿಜಯನಗರ ಜಿಲ್ಲೆ ಅಭಿವೃದ್ಧಿಗೆ ಪಣ ತೊಡ್ರಲಿ ಅಂತಂದು ಕೇಳ್ಕೊಳ್ತೀವಿ. ಇಲ್ಲಿ ಸೆಕ್ಯೂರಿಟಿ ಬೇಕು. ಹೊಸಪೇಟೆಯಲ್ಲಿ ಪ್ರಮುಖ ಕೇಂದ್ರ ಭಾಗವಾಗಿರ್ತಕ್ಕಂಥ ಜೋಳದ ಗುಡ್ಡ ಹೊಸಪೇಟೆಗೆ ಒಂದು ಕಿರೀಟದ ಹೊಸಪೇಟೆಯಲ್ಲಿ ಒಂದು ಅನುದಾನ ತಂದು ಅದೇನಾದರೂ ಒಂದು ಉನ್ನತೀಕರಿಸಿ ಒಂದು ಪ್ರವಾಸೋದ್ಯಮ ರೀತಿಯಲ್ಲಿ ಏನಾದರೂ ಒಂದಿಷ್ಟು ಜನರಿಗೆ ಒಂದು ಗುರಿಯನ್ನು ಕೊಡಬೇಕಂತ ನಿರೀಕ್ಷಿಸ್ತಾವೆ. ತುಮಕೂರು ನಗರ ಹಾಗೂ ಹಳ್ಳಿಗಳಿಗೆ ನೀರಿನ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ತುಮಕೂರಿನ ಬುಡುಗನಹಳ್ಳಿ ಕೆರೆ ಬರಿದಾಗ್ತಿದ್ದು ನೀರಿಗೆ ತತ್ವಾರ ಬರಲಿದೆ ಎನ್ನಲಾಗ್ತಿದೆ. ಪ್ರತಿ ವರ್ಷ ಜೂನ್ ಜುಲೈಗೆ ಬರಿದಾಗ್ತಿದ್ದ ಕೆರೆ ಈ ಬಾರಿ ಮಾರ್ಚ್ನಲ್ಲೇ ಬರಿದಾಗಿ ಹೋಗಿದೆ. ಹೇಮಾವತಿ ಜಲಾಶಯದಿಂದ ಈ ಬಾರಿ ಕೆರೆಗೆ ನೀರು ಬಿಟ್ಟಿಲ್ಲ, ಹೀಗಾಗಿ ಕೆರೆ ಬರಿದಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಇದುವರೆಗೂ ನಾವು ಯಾವುದೇ ರೀತಿಯ ಟ್ಯಾಂಕರನ್ನು ಉಪಯೋಗಿಸಿಲ್ಲ. ನಾವು 21 ವಾರ್ಡ್ಗಳಿಗೆ 3 ದಿನ ನೀರನ್ನು ಕೊಡ್ತಾ ಇದ್ದೀವಿ. 14 ವಾರ್ಡ್ಗಳಿಗೆ 4 ದಿವಸದವರೆಗೆ ನೀರನ್ನು ಕೊಡ್ತಾ ಇದ್ದೀವಿ. ನಮಗೆ ದೂರುಗಳು ಬರ್ತಿತ್ತು, ಒಂದು ವಾರಕ್ಕೆವರೆಗೂ ಕೊಡ್ತಿಲ್ಲ, 6 ದಿವಸಕ್ಕೆ ಕೊಡ್ತಿದ್ದಾರೆ ಅಂತ. ಅಂಥ ವಾರ್ಡ್ಗಳಿಗೆ ನಾನು ವಿಸಿಟ್ ಮಾಡಿದಾಗ ಕುಡಿಯೋ ನೀರಿಗೆ ಅಲ್ಲಿನ RO ವಾಟರ್ಗೆ ಅವರು ಡಿಪೆಂಡ್ ಆಗಿರ್ತಾರೆ. ಬಾಕಿ ನಮ್ಮ ಹೇಮಾವತಿ ನೀರು ಮತ್ತು ನಾವು ಕೊಡುವಂಥ ಬೋರ್ವೆಲ್ ನೀರು ಅವ್ರಿಗೆ ಸಫಿಷಿಯೆಂಟಾಗಿ ಹೋಗ್ತಾ ಇದೆ. ಫಸ್ಟು ಈಗ ಅಫಿಷಿಯಲ್ಲೇನು ಅವ್ರು ಯಾವುದೋ ಒಂದು ರೀತಿಯಲ್ಲಿ ಈಗ ಇಲ್ಲಿನೂ ಸಾರ್ವಜನಿಕರಲ್ಲಿನೂ ಮತ್ತು ಅಫಿಷಿಯಲ್ಲೂ ಇಲ್ಲಿ ನಗರ ಒಬ್ಬ ಶಾಸಕರು ಬುದ್ಧಿವಂತರಿದ್ದಾರೆ. ಆ ನೀರು ಯಾವ ಥರ ತರಬೇಕಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಅನ್ನೋದು ನಮಗೂ ಭರವಸೆ ಇದೆ. ಅದ್ರ ಬಗ್ಗೆ MLA ಅವ್ರ ಬಗ್ಗೆ ಭರವಸೆ ಇದೆ. ಅವಾಗ ನಾವು ಅವ್ರಿಗೆ ಸ್ಪಂದಿಸಿ ಸಾರ್ವಜನಿಕರು ಅದ್ರ ತಗೊಂಡಾಗ ನಾವು ನಡ್ಕೋಬೇಕು, ನೀರನ್ನು ಉಳಿತಾಯ ಮಾಡಬೇಕು. ಅವಾಗ ಬಾಗಲಕೋಟೆಯ ಎಸ್ಪಿ ನಿವಾಸದಲ್ಲಿ ಹೋಳಿ ಸಂಭ್ರಮ ಮಾಡಲಾಗಿದೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರ ನಿವಾಸದಲ್ಲಿ ಬಣ್ಣದ ಓಕುಳಿಯಾಡಿ ರೈನ್ ಡ್ಯಾನ್ಸ್ನಲ್ಲಿ ಅಧಿಕಾರಿಗಳು ಕುಣಿದು ಕುಪ್ಪಳಿಸಿದರು. ಡಿಸಿ ಸಂಗಪ್ಪ, ಎಸ್ಪಿ ಸಿದ್ಧಾರ್ಥ ಗೋಯಲ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರಾ, ಡಿವೈಎಸ್ಪಿ ಗಜಾನನ ಸುತಾರ ಮಸ್ತ್ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದ ಮಹಿಳಾ ಘಟಕದ ವತಿಯಿಂದ ಇಂದು ಮಹಿಳಾ ದಿನಾಚರಣೆ ಮಾಡಲಾಯಿತು. ಬೆಂಗಳೂರಿನ ಸುಮನಹಳ್ಳಿಯಲ್ಲಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ, ಹಾಗೆ MLC TA ಸರವಣ ಮತ್ತು ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ ಮೂಲಕ ಮಹಿಳಾ ದಿನಾಚರಣೆಯ ಶುಭ ಕೋರಿದ್ದಾರೆ. ದಶಕಗಳ ಹಿಂದೆ ತಳಮಟ್ಟದಲ್ಲಿದ್ದ ಮಹಿಳೆಯರ ಬದುಕು ಈಗ ಸಂಪೂರ್ಣವಾಗಿ ಬದಲಾಗಿದೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುತ್ತಿದ್ದಾರೆ ಅಂತ ಮಹಿಳಾ ದಿನಾಚರಣೆಯ ಶುಭ ಕೋರಿದ್ದಾರೆ. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಕೇರಳದ ವಿದ್ಯಾರ್ಥಿನಿಯರ ಜೊತೆ ಸಂವಾದ ಮಾಡಿದ್ದು, ಈ ವೇಳೆ ಮಹಿಳೆಯರು ಬದಲಾವಣೆಯ ಶಕ್ತಿ, ಅವರ ಜೊತೆಗಿನ ಚರ್ಚೆ ಬಹಳ ಸ್ಫೂರ್ತಿದಾಯಕವಾಗ್ತಿದೆ ಅಂತ ಎಕ್ಸ್ ಮೂಲಕ ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿದರು. ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಕೂಡ ವಿಭಿನ್ನವಾಗಿ ಮಹಿಳಾ ದಿನಾಚರಣೆಯ ಶುಭ ಕೋರಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾಗುವುದು, ಮೌನವಾಗಿರುವುದು ನಿಮ್ಮನ್ನೇ ತಪ್ಪಿತಸ್ಥರನ್ನಾಗಿ ಬಿಂಬಿಸುತ್ತೆ. ಹಾಗಾಗಿ ಮಹಿಳೆಯರು ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿದ್ದಾರೆ.